ಲಾರಿ ನಿಯಂತ್ರಣ ತಪ್ಪಿ ಪಲ್ಟಿ, ಸಾವಿರಾರು ಬಿಯರ್ ಬಾಟಲ್ ಚದುರಿ ಕಳವು, ಯತ್ನ ತಡೆ. ಅಡಿಕೆ ತೋಟಕ್ಕೆ ಬಿಯರ್ ಬಾಟಲ್ಸ್ ಕಳವು ಯತ್ನ, ಪೊಲೀಸರು ತಡೆ. ಹಾಸನದಿಂದ ಚಿಕ್ಕೋಡಿಗೆ ಪವರ್ ಕೂರ್ ಬಿಯರ್ ಟಿನ್ ಬಾಕ್ಸ್ಗಳಿಂದ ಸಾಗಿಸ್ತಾ ಇದ್ದ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿರುವ ಘಟನೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಪಾಂಡೋಮಟ್ಟಿ ಗ್ರಾಮ ಮತ್ತು ರಾಜಗೊಂಡನಹಳ್ಳಿ ಮಧ್ಯೆ ಹೆದ್ದಾರಿ ತಿರುವಿನಲ್ಲಿ ಶನಿವಾರ ಬೆಳಗಿನ ಜಾವ ಸಂಭವಿಸಿದೆ. ಶನಿವಾರ ಬೆಳಗಿನ ಜಾವ ಸುಮಾರು 3 ಗಂಟೆ ಸುಮಾರಿಗೆ ಸಂಭವಿಸಿದ ಈ ಅಪಘಾತದಲ್ಲಿ ಲಾರಿ ಹೆದ್ದಾರಿ ಪಕ್ಕದಲ್ಲಿದ್ದ ಸೇತುವೆಗೆ ಡಿಕ್ಕಿ ಹೊಡೆದು ಸಮೀಪದ ಅಡಿಕೆ ತೋಟದಲ್ಲಿ ಪಲ್ಟಿಯಾಗಿದೆ. ಅಪಘಾತದ ತೀವ್ರತೆಗೆ ಲಾರಿಯಲ್ಲಿದ್ದ ಬಿಯರ್ ಟಿನ್ ಬಾಕ್ಸ್ಗಳು ಚದುರಿ ಹೋಗಿದ್ದು ಸ್ಥಳದಲ್ಲಿ ಗೊಂದಲದ ಪರಿಸ್ಥಿತಿ ನಿರ್ಮಾಣವಾಯಿತು. ಘಟನೆಯ ಮಾಹಿತಿ ತಿಳಿದು ಸ್ಥಳಕ್ಕಾಗಮಿಸಿದ ಅಬಕಾರಿ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಶನಿವಾರ ಸಂಜೆ ಸುಮಾರು 7 ಗಂಟೆಯವರೆಗೆ ಕಾರ್ಯಾಚರಣೆ ಮುಂದುವರೆದಿದ್ದು ಚದುರಿ ಹೋಗಿದ್ದ ಬಿಯರ್ ಟಿನ್ ಮತ್ತು ಬಾಟಲಿಗಳನ್ನು ಮತ್ತೊಂದು ಲಾರಿಗೆ ಸ್ಥಳಾಂತರಿಸಲಾಯಿತು. ಈ ನಡುವೆ ಕತ್ತಲೆ ಆವರಿಸ್ತಾ ಇದ್ದಂತೆ ಕೆಲವು ಸ್ಥಳೀಯರು ಬಿಯರ್ ಬಾಟಲ್ಸ್ ಕಳುವು ಮಾಡಲು ಯತ್ನಿಸಿದ ಘಟನೆ ನಡೆದಿದೆ. ಆದರೆ ಎಚ್ಚರಿಕೆಯಿಂದಿದ್ದ ಪೊಲೀಸ್ ಸಿಬ್ಬಂದಿ ತಕ್ಷಣವೇ ಕ್ರಮ ಕೈಗೊಂಡು ಕಳವು ಯತ್ನವನ್ನ ತಡೆದಿದ್ದಾರೆ. ಲಾರಿ ಹಾಸನದಿಂದ ಚಿಕ್ಕೋಡಿಗೆ ಮದ್ಯ ಸಾಗಿಸ್ತಾ ಇತ್ತು ಎಂಬುದು ಮೂಲಗಳಿಂದ ತಿಳಿದು ಬಂದಿದ್ದು, ಈ ಅಪಘಾತದಲ್ಲಿ ಉಂಟಾದ ನಷ್ಟದ ಪ್ರಮಾಣ ಇನ್ನಷ್ಟೇ ತಿಳಿದು ಬರಬೇಕಿದೆ. ಪ್ರಕರಣ ಕುರಿತು ಹೆಚ್ಚಿನ ತನಿಖೆಯನ್ನ ಪೊಲೀಸರು ಮುಂದುವರೆಸಿದ್ದಾರೆ. ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆ. ನೆಲ್ಲಿ ಹಂಕ್ಲು, NKS TV4 ದಾವಣಗೆರೆ.